ಈ ರಾಜ್ಯದ ಜನ ತಿರಸ್ಕಾರ ಮಾಡಿ ಇದರಿಂದಲೇ ತಿರಸ್ಕಾರ ಮಾಡಿರೋದು. ಇವರ ನಡವಳಿಕೆಗಳಿಂದ, ರಾಜ್ಯನೆಲ್ಲ ಲೂಟಿ ಹೊಡೆದರಿಂದ, ಭ್ರಷ್ಟಾಚಾರ ಮಾಡೋದ್ರಿಂದ, 40% ಭ್ರಷ್ಟಾಚಾರ ಮಾಡೋದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂರಿಸಲಿಕ್ಕೆ ಮಾಡಿದ್ರು. ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ. ಮನೆ ಅಧ್ಯಕ್ಷರೇ, ನಿಮಗೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅಭಿವೃದ್ಧಿಗೆ ಕೆಲಸ ಆಗದೆ ಹೋದರೆ 2007 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಿಂದಿನ ಸರ್ಕಾರ 23-24 ಚುನಾವಣಾ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಚುನಾವಣಾ ಬಜೆಟ್ 7/2/2023 ಅವತ್ತು ಮಂಡಿಸಿದಂತ ಬಜೆಟ್ ಗಾತ್ರ 3,09,182 ಕೋಟಿ. 3,09,182 ಕೋಟಿ ಇವರನ್ನ ತಿರಸ್ಕಾರ ಮಾಡಿ ರಾಜ್ಯದ ಜನ ಇವರನ್ನ ತಿರಸ್ಕಾರ ಮಾಡಿ ಮೇನಲ್ಲಿ ನಮಗೆ ಆಶೀರ್ವಾದವನ್ನ ಮಾಡಿದ್ರು. ನಮಗೆ 135+1 ಸ್ಥಾನ 136 ಸ್ಥಾನಗಳನ್ನ ಕೊಟ್ಟರು. ನಮಗೆ 43% ವೋಟ್ ಅನ್ನ ಕೊಟ್ಟರು. ಇವರಿಗೆ ಕೇವಲ 36% ಮಾತ್ರ ಕೊಟ್ಟು 36% ಮಾತ್ರ ಕೊಟ್ಟು ಇವರು ಅಧಿಕಾರದಲ್ಲಿದ್ದರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಇವರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿ ಇದರಿಂದಲೇ ತಿರಸ್ಕಾರ ಮಾಡಿರೋದು. ಇವರ ನಡವಳಿಕೆಗಳಿಂದ, ರಾಜ್ಯನೆಲ್ಲ ಲೂಟಿ ಹೊಡೆದರಿಂದ, ಭ್ರಷ್ಟಾಚಾರ ಮಾಡೋದ್ರಿಂದ, 40% ಭ್ರಷ್ಟಾಚಾರ ಮಾಡೋದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂರಿಸಲಿಕ್ಕೆ ಮಾಡಿದ್ರು. 66 ಜನ ಗೆದ್ರು. ಇವರು ಬರೀ 66 ಜನ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಇವರಿಗೆ. ಇವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ. 2008 ಇವ್ರು ಗೆದ್ದದ್ದು 110 ಸ್ಥಾನಗಳು, 113 ಸ್ಥಾನ ಗೆಲ್ಲೇ ಇಲ್ಲ. ಮತ್ತೆ ಆಪರೇಷನ್ ಕಮಲ, ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ. ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ. ಜನರ ಆಶೀರ್ವಾದನೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಆಶೀರ್ವಾದನೆ ಸಿಕ್ಕಿಲ್ಲ. 2018 ಕೂಡ 100 ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು. 100 ಸ್ಥಾನಗಳನ್ನು ಗೆದ್ದದ್ದು. 17 ಜನರನ್ನ ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು. ಮಾನ್ಯ ಅಧ್ಯಕ್ಷರೇ, ಇವ್ರು ಯಾವತ್ತಾರು ಜನರ ಆಶೀರ್ವಾದ ಸಿಕ್ಕಿದೆ ಕರ್ನಾಟಕದಲ್ಲಿ? 2 ಬಾರಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಹಿಂಬಾಗಲಿನಿಂದ ಬಂದಿರೋದೇ ಹೊರತು ಮುಂಬಾಗಲಿನಿಂದ ಇವರು ಬರಲೇ ಇಲ್ಲ.